ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಮಕ್ಕಳಿಬ್ರು ಇನ್‌ಕಂಪ್ಲೀಟ್ ಹೋಮ್‌ವರ್ಕ್‌ನ ಸ್ಕೂಲ್‌ಗೆ ಹೋಗೋ ಟೈಮಲ್ಲಿ ಮಾಡ್ಕೊತಾ ಕೂತ್ಕೊಂಡ್ರು. ಯಾರ ಮನೇಲೆಲ್ಲ ಈ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಈ ರೀತಿ ಮಾಡಿದ್ರೆ ಮನೇಲಿ ಕೆಲಸನೇ ಆಗಲ್ಲ. ಹಾಗೆ ಬೇಗ ರೆಡಿ ಮಾಡೋಕ್ಕೂ ಆಗಲ್ಲ. ಹಾಗೋ ಹೀಗೋ ತಿಂಡಿ ಎಲ್ಲ ಮಾಡಿ ಇಬ್ಬರನ್ನೂ ಆನ್ ಟೈಮ್‌ಗೆ ಸ್ಕೂಲಿಗೆ ಕಳಿಸಿದ್ದಾಯ್ತು. ಇವರಿಬ್ಬರನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಅರ್ಧ ಕೆಲಸನೇ ಮುಗಿಯುತ್ತೆ. ಮಕ್ಕಳಿಬ್ಬರನ್ನ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮಾಡಿಕೊಂಡು ನಾನು ಸಹ ರೆಡಿ ಆಗ್ತಾ ಇದ್ದೀನಿ. ಅಂದಹಾಗೆ ನಾನಿವತ್ತು ಹೋಗ್ತಾ ಇರೋದು ಬಂದು ಪಾಪುದು ನಾಮಕರಣ ಇತ್ತು ಅಂತ ಹೇಳ್ಬಿಟ್ಟು ರೆಡಿ ಆದೆ. ಹಾಗೆ ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತೀನಿ ಅಂದಿದ್ರು. ಅವರು ನಾನು ಒಟ್ಟಿಗೆನೇ ಹೋದ್ವಿ. ನಾವಿವತ್ತು ಹೋಗ್ತಾ ಇರೋದು ಬಂದು ಅದ್ಗನಹಳ್ಳಿ ಹತ್ರ ಒಂದು ಫಂಕ್ಷನ್ ಹಾಲ್‌ಗೆ. ಹಾಗೆ ಇದೇ ಪಾಪು ನಾಮಕರಣಕ್ಕೆ ನಾವು ಹೋಗಿದ್ದು. ಪಾಪುಗೆ ಆರ್ನ ಅಂತ ಹೆಸರಿಟ್ಟಿದ್ದಾರೆ. ಪಾಪು ಅಂತೂ ಎಷ್ಟು ಮುದ್ದಾಗಿದೆ ಅಂತೀರಾ, ಸಖತ್ ಕ್ಯೂಟ್ ಆಗಿದೆ ನೋಡಿ. ಹಾಗೆ ನಾಮಕರಣನು ಮುಗಿಸ್ಕೊಂಡು ಊಟನೂ ಸಹ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹಾಗೆ ಲಾಂಗ್ ಟೈಮ್ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ದು ಅಂತ ಮಾತಾಡ್ತಾ ಕೂತ್ಕೊಂಡ್ವಿ. ಹಾಗೆ ಅಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇತ್ತು, ಪಟಾಲಮ್ಮನ ದೇವಸ್ಥಾನ ಅದಿಗನಹಳ್ಳಿ ಅಂತ ಹೇಳಿ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ನನಗಂತೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವ್ರು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ದೇವರಂತೂ. ಹಾಗೆ ದೇವ್ರ ದರ್ಶನ ಸಹ ಮಾಡಿಕೊಂಡು ತುಂಬ ದಿವಸ ಆದಮೇಲೆ ಸಿಕ್ಕಿದ್ರಿಂದ ಕಸಿನ್ಸು ಫ್ರೆಂಡ್ಸ್ ಎಲ್ಲ ಒಂದು ಸೆಲ್ಫಿ ಸಹ ತೆಕ್ಕೊಂಡಿದ್ದು ಆಯಿತು. ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಇಬ್ಬರೂ ಫಂಕ್ಷನ್ ಮುಗೀತು ಬಾ ಹೋಗೋಣ ಅಂತ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೊರಡ್ತಾ ಇದ್ದಾರೆ ಬಿಸಿಲಿಗೆ. ಅಷ್ಟರಲ್ಲಿ ಅವ್ರ ಹಸ್ಬೆಂಡು ಸಹ ಬಂದರು. ಅವರೇ ನಮ್ಮನ್ನು ಕರ್ಕೊಂಡು ಬಂದು ಸಹ ಡ್ರಾಪ್ ಮಾಡಿದ್ರು. ಹಾಗೆ ನಾವು ಬರ್ತಾ ನಮ್ಮ ಫ್ರೆಂಡ್ ಮನೆಗೂ ಸಹ ಹೋಗಿ ಬಂದ್ವಿ. ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ಮಾತಾಡ್ಕೊತ ಸಹ ಕೂತ್ಕೊಂಡ್ವಿ. ಹಾಗೆ ಅಲ್ಲಿಂದ ಮನೆ ಕಡೆಗೂ ಸಹ ಬಂದ್ವಿ. ಬರೋಷ್ಟೊತ್ತಿಗೆ ಮಕ್ಕಳಿಬ್ರು ಸ್ಕೂಲಿಂದ ಬಂದಿದ್ರು. ಹಾಗೆ ಬ್ರೌನಿ ಕೇಳಿದ್ರು ಅಂತ ಹೇಳಿಬಿಟ್ಟು ನಾನು ಮೊದಲೇ ಬ್ರೌನಿನ ಮಾಡಿಟ್ಟು ಹೋಗಿದ್ದೆ. ಬಂದ ತಕ್ಷಣವೇ ಡಿಮೋಲ್ಡ್ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಅವ್ರಿಗೂ ಸಹ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ನನ್ನ ಫ್ರೈಡೇ. ಥ್ಯಾಂಕ್ ಯು.